ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಮೀನಾ ಬಂದು ರಂಗನಾಥ್ ಅವ್ರ ಹತ್ರ, ಅಪ್ಪ ಮೀನಾಗೆ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಅದಕ್ಕೋಸ್ಕರ ಡೆಪಾಸಿಟ್ 2 lakhs ಡೆಪಾಸಿಟ್ ಮಾಡಬೇಕಂತೆ, ದಯವಿಟ್ಟು ಕೊಡಪ್ಪ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನ್ರಿ ಇವನೇನ್ರಿ ಮತ್ತೆ ದುಡ್ಡು ಕೇಳಕ್ಕೆ ಬಂದಿದ್ದಾನೆ, ಈಗ ಎಲ್ಲಿಂದ ಕೊಡಬೇಕು? ಅಲ್ಲ ಕಣೋ, ನೀನು ಏನು ಹೇಳ್ದೆ ನೀನು, ನಾನು 1 ರೂಪಾಯಿನೂ ಯಾರ್ದು ಇಸ್ಕೊಳ್ಳಲ್ಲ, ಕಷ್ಟಪಟ್ಟು ದುಡ್ದು ನಾನು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಈಗ ನಿನ್ನ ಹೆಂಡತಿಗೋಸ್ಕರ ಇಲ್ಲಿ ದುಡ್ಡು ಕೇಳಕ್ಕೆ ಬಂದಿದ್ಯಾ ಅಂತ ಹೇಳಿದಾಗ, ಅಪ್ಪ ನಾನು ಸಕ್ಕರೆ ಹತ್ರ ದುಡ್ಡು ಕೇಳ್ತಿಲ್ಲ ಅಂತ ಹೇಳು, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಅದೇ ಟೈಮಲ್ಲಿ ಶಾಂತಿ ಹೇಳ್ತಾಳೆ, ಅಲ್ಲ ಕಣೆ ಈ ಹೂ ಮಾರೋಳೆ, ನೀನು ಏನಂತಿದ್ದೆ? ಅಲ್ಲ, ನಾನು ಯಾರ್ದು ದುಡ್ಡಿಗೂ ಹಂಗಿಂದ ನಾನು ಹೂವನ್ನ ಕಟ್ಟಲ್ಲ, ನಾನು ಯಾರು ಇದು ಸ್ವಂತ ಕಾಲಲ್ಲೇ ನಿಂತ್ಕೊಳ್ತೀನಿ, ನನಗೆ ಯಾರು ದುಡ್ಡು ಬೇಡ ಅಂತ ಹೇಳ್ತಲ್ವಾ, ಈಗ ನೋಡಿದ್ರೆ 2 ಲಕ್ಷ ಕೇಳಕ್ಕೆ ಬಂದಿದ್ಯಾ, ಇವಳು ನೋಡಿದರೆ ಕೋಟ್ಯಾಧೀಶ್ವರಿ ಅಂತ ಹೇಳಿ ಮೋಸ ಮಾಡಿದ್ಲು, ನೀನು ನೋಡಿದ್ರೆ ಈಗ ನಮ್ಮ ದುಡ್ಡೇ ಕೇಳಕ್ಕೆ ಬರ್ತಾ ಇದೆಯಾ, ಈಗ ನಾವು ಮನೆನ ಅಡಮಾನ ಇಡಬೇಕಾ? ನಾನು ಅದು ಎಲ್ಲ ಸಾಧ್ಯನೇ ಇಲ್ಲ, ಅಡಮಾನ ಇಟ್ಟು ನಾನು ಬೀದಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ಹೌದಮ್ಮ ಕರೆಕ್ಟು ನೀನು ಹೇಳ್ತಾ ಇರೋದು, ಇವರಿಗೆಲ್ಲ ನೀನು ದುಡ್ಡು ಕೊಟ್ಟು ಅದು ಬಡ್ಡಿ ಬೆಳೆದು ಆಮೇಲೆ ನಾಳೆ ನಾವು ಬೀದಿಗೆ ಬರಬೇಕಾಗತ್ತೆ, ನೀನು ಹೇಳ್ತಾ ಇರೋದು ಸರಿ ಅಂತ ಹೇಳಿದಾಗ ಅಂದರೆ ಶಾಂತಿ ಹೇಳ್ತಾಳೆ, ಹ್ಞೂ ಮನೋಜ, ಇವ್ರಿಗೆ ಕೊಡೋಕ್ಕೆ ಯಾರು ಹೇಳಿದ್ದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಸ್ವಲ್ಪ ನಿಲ್ಲಿಸ್ತೀಯಾ ಸಕ್ಕರೆ, ನಾನು ಯಾವಾಗ ಹೇಳಿದ್ನ ನಿನಗೆ, ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ, ನೀವು ನೋಡಿದ್ರೆ ನೀವಾಗೆ ಮನೆ ಅದು ಇದು ಅಂತ ಮಾತಾಡ್ತಿದ್ದೀರಾ, ನಾನೇನಾದರೂ ಮನೆ ಅಡಮಾನ ಇಟ್ಟು ಕೊಡಿ ಅಂತ ಹೇಳಿದ್ನಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಹೌದು ಅತ್ತೆ, ಅವರು ಅದ್ರ ಬಗ್ಗೆ ಹೇಳೇ ಇಲ್ಲ, ನೀವು ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಾ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಮನೇನ ಕೊಡ್ತೀವಿ ಅಂತ ಅಂದರೆ ಅದು ನಾವೇ ಬೇಡ ಅಂತೀವಿ, ಅದರಲ್ಲೂ ಆ ಮನೆ ಅಡಮಾನ ಇಟ್ಬಿಟ್ಟು ನಾವು ಹೂವಿನ ವ್ಯಾಪಾರ ಮಾಡ್ತೀವಂದರೆ ಅದು ಸಾಧ್ಯನೇ ಇಲ್ಲ, ನನಗೆ ಬೇಕಾಗೂ ಇಲ್ಲ, ನಿಮಗೆಲ್ಲ ನಾವು ಬೀದಿಗೆ ತರೋಕ್ಕೂ ನಾವು ಇಷ್ಟಪಡಲ್ಲ ಅಂತ ಹೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ, ಸಾಕು ಸುಮ್ಮನೆ ಬಾಯಿ ಮುಚ್ಚೆ ನೀನು, ಈ ಥರ ಅದೇನೋ ಅಂತಾರಲ್ಲ, ಮಗುನು ತೊಟ್ಲೂ ತೂಗಿ ನೀನು ಆ ಮಗುನ ಚೂಟಿ ನೀನು ಅಳಿಸೋದು ನಿನ್ನ ಕ್ಯಾರೆಕ್ಟರು, ನೀನು ನೋಡಿದ್ರೆ ಈ ಥರ ಈಗ ಸೂರ್ಯಂಗೆ ಚೂ ಬಿಟ್ಟು ಈಗ ನೀನು ಹಿಂದೆ ನಿಂತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಶಾಂತಿ ಹೇಳ್ತಾಳೆ, ಬಾಯಿ ಮುಚ್ಚೆ ನೀನು ನಿನ್ನ ಗಂಡನ ಹತ್ರ ಹೇಳ್ಬಿಟ್ಟು ಅವ್ರ ಹತ್ರ ನೀನು ದುಡ್ಡು ಕೇಳು ಅಂತ ಹೇಳಿ ಹೇಳ್ತಿದ್ಯಲ್ವಾ, ಅವ್ರ ಹತ್ರ ಇನ್ನು ಅಷ್ಟೊಂದು ದುಡ್ಡಿದ್ಯಾ, ಹೋಗ್ಬಿಟ್ಟು ನೀನು ದುಡ್ಡು ರೆಡಿ ಮಾಡಿಕೊಡಪ್ಪ ಅಂತ ಹೇಳ್ತಾ ಇದ್ದಾನಲ್ಲ, ಎಲ್ಲಿಂದ ತಂದು ಕೊಡ್ತಾರೆ ಅಂತ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಶಾಂತಿ ಬಾಯಿ ಮುಚ್ಚು ಸ್ವಲ್ಪ, ಅಲ್ಲ ಸೂರ್ಯ ಏನಾದರೂ ನಿನ್ನ ಮನೆ ಅಡಮಾನ ಇಟ್ಟು ಕೊಡಪ್ಪ ಅಂತ ಏನಾದರೂ ಕೇಳಿದ್ನಾ, ನೀನು ಯಾಕೆ ರಾಂಗ್ ಟ್ರ್ಯಾಕಲ್ಲಿ ಅವನಿಗೆ ತರ್ತಾ ಇದೆಯಾ, ಅವನೇನಾದರೂ ಹೇಳಿದ್ನಾ, ಮನೆ ಬಗ್ಗೆ ಏನಾದರೂ ಮಾತಾಡಿದ್ನಾ, ಯಾಕೆ ಈ ಥರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿ ಬೈತಾ ಇರ್ತಾರೆ ರಂಗನಾಥ್ ಅವರು. ಮೀನಾ ಹೇಳ್ತಾಳೆ, ಅತ್ತೆ ನಾವೆಲ್ಲ ಕುಟುಂಬ, ನಾವೆಲ್ಲ ಒಟ್ಟಿಗೆ ಇರಬೇಕಾಗಿದ್ದು, ಅಂಥದ್ರಲ್ಲಿ ನಾನು ಈ ಮನೆನ ಅಡಮಾನ ಇಟ್ಟು ನಾವು ತಗೊಂಡ್ರೆ ನಾಳೆ ನಾವು ಬೀದಿಗೆ ಬರ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ, ನಾನು ಯಾಕೆ ಈ ಥರ ಹೇಳಿ, ಅಂಥದ್ರಲ್ಲಿ ನೀವು ನೋಡಿದ್ರೆ ನನ್ನ ಮೇಲೇ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ಮೀನಾ. ಶ್ರುತಿ ಹೇಳ್ತಾಳೆ, ಅತ್ತೆ ನಾನು ಅದೇ ಹೇಳ್ತಿದ್ನಲ್ವಾ, ನಿಮಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ, ಈಗ ಅದನ್ನು ಪ್ರೂವ್ ಮಾಡಿದಿರಿ, ಅಲ್ಲ ಸೂರ್ಯ ಅವರೇನಾದರೂ ಮನೆಗೂ ಅಡಮಾನ ಇಟ್ಟು ಕೊಡಿ ಅಂತ ಹೇಳಿದ್ರ, ಅಲ್ಲ ಅವರೆಲ್ಲ ಹೇಳೋಕ್ಕಿಂತ ಮುಂಚೆ ಎಲ್ಲ ಗೊತ್ತಿರೋರ ಥರ ಮಾತಾಡ್ತಿರಲ್ಲ, ಇದು ನಿಮಗೆ ಸರಿ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಂದರೆ ರವಿ ಹೇಳ್ತಾನೆ, ಅಮ್ಮ ನೀವು ಯಾಕಮ್ಮ ಅತ್ತಿಗೆ ಮತ್ತು ಅಣ್ಣನ ಮೇಲೆ ಈ ಥರ ಎಲ್ಲ ಅಂದರೆ ಸೂರ್ಯನ ಮೇಲೆ ಈ ಥರ ಎಲ್ಲ ಮಾತಾಡ್ತೀಯಾ, ಸ್ವಲ್ಪ ಅವ್ರು ಏನು ಹೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ಮುಂದಿನ ನೀನು ಮಾತಾಡ್ಬೋದಲ್ಲಮ್ಮ, ಯಾಕಮ್ಮ ಈ ಥರ ಮಾಡ್ತಿದ್ಯಾ ಅಂತ ಹೇಳಿ ರವಿ ಕೂಡ ಹೇಳ್ತಾನೆ. ಅದೇ ಟೈಮಲ್ಲಿ ಮನೋಜ ಹೇಳ್ತಾನೆ, ಎಲ್ಲೋ ರವಿ ನೀನು ಸುಮ್ಮನೆ ಇರೋ, ಅಲ್ಲ ಅಮ್ಮನಿಗೆ ಇನ್ನೇನು ಗೊತ್ತಾಯಿತು ಅಂತ ಹೇಳೋ ಅಷ್ಟೊತ್ತಿಗೆ ಇವನು ಪ್ಲೇಟ್ ಚೇಂಜ್ ಮಾಡ್ದ, ನಿನಗೆ ಗೊತ್ತಾ ಅಂತ ಹೇಳ್ತಾನೆ ಮನೋಜ. ಸೂರ್ಯ ಹೇಳ್ತಾನೆ, ಎಲ್ಲೋ ಪೆಂಗ್ಯ, ಇವೆಲ್ಲ ಪ್ಲೇಟ್ ಚೇಂಜ್ ಮಾಡೋದು ಅವೆಲ್ಲ ಮಾಡೋದು ನೀನು ಕಣೋ, ನಾನಲ್ಲ, ನೀನೇ ಇಂಥ ಮನೆ ಹಾಳು ಕೆಲಸ ಮಾಡೋದು ನಾನಲ್ಲ ಅಂತ ಹೇಳ್ತಾನೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ, ಸ್ವಲ್ಪ ಅವನಿಗೆ ಮಾತಾಡೋಕ್ಕೆ ಬಿಡಿ ಅಂತ ಹೇಳಿ ಸೂರ್ಯ, ಹೇಳಪ್ಪ ಏನಂತ ಹೇಳಿ ನೀನು ಮುಂದುವರಿಸು ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಪ್ಪ ನಾನು ಸಕ್ಕರೆ ಹತ್ರ ಕೇಳೋಕೆ ಹೋಗಿಲ್ಲ, ಲಕ್ಕಿ ಹತ್ರ ನಾವು ಹೇಗಾದರೂ ಮಾಡಿ ದುಡ್ಡಿಸ್ಕೊಳ್ಳೋಣ ಅಂತ ಹೇಳಕ್ಕೆ ಬಂದೆ ಅಪ್ಪ, ಅಷ್ಟರಲ್ಲಿ ಸಕ್ಕರೆ ಎಲ್ಲಿ ನಾನು ಮನೆನ ಕೇಳ್ತಾ ಇದ್ದೀನೋ ಅಂತ ಹೇಳಿ ಈ ಥರ ಮಾತಾಡ್ತಿದ್ದಾರಪ್ಪ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೆ ಶಾಂತಿ ಗೊತ್ತಾಯ್ತಾ, ಅವನೇನು ಹೇಳಕ್ಕೆ ಬಂದ ಅಂತ ಗೊತ್ತಾಯ್ತಾ, ಅದಕ್ಕಿಂತ ಮುಂಚೆ ನೀನು ಏನೇನೋ ಮಾತಾಡ್ದೆ ಅಲ್ವಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಪ್ಪ ಸೂರ್ಯ, ಅಲ್ಲ ನನ್ನ ಅಮ್ಮನ ಹತ್ರ ಕೇಳೋಕ್ಕೆ ನಿನಗೆ ಯಾಕಪ್ಪ ನನ್ನ ಪರ್ಮಿಷನ್ ತೊಗೊಳ್ತಾ ಇದೆಯಾ, ಕೇಳು ಅದರಲ್ಲೇನಿದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಇಲ್ಲಪ್ಪ ನಿಮ್ಗೊಂದು ಮಾತು ತಿಳಿಸ್ಬಿಟ್ಟು ಆಮೇಲೆ ನಾನು ಲಕ್ಕಿ ಹತ್ರ ಕೇಳೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಅವರು ಹೇಳ್ತಾರೆ, ಅಲ್ಲಪ್ಪ ಅಮ್ಮನ ಹತ್ರ ಕೇಳೋಕ್ಕೆ ನಿನಗೆ ನನಗಿರೋ ಅಷ್ಟೇ ಅಂದರೆ
ಹಕ್ಕು ನಿನಗೂ ಇದೆ, ಕೇಳು. ಆದರೆ ನಾನು ಕೇಳಿ ಅಷ್ಟು ಅವರು ನೀನು ಕೇಳಿದರೆ ಇನ್ನೂ ತುಂಬಾ ಖುಷಿ ಪಡ್ತಾರೆ, ಕೇಳು ಕೊಡ್ತಾರೆ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಪ್ಪ ನಿಮ್ಮ ಅಜ್ಜಿ ಹೇಳ್ತಾರೆ ಯಾವಾಗಲೂ ನಾನು ಸೂರ್ಯಂಗೆ ಏನು ಮಾಡಿಲ್ಲ, ಅವನಿಗೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನೀನು ಈಗೇನಾದರೂ ಅವ್ರಿಗೆ ಹೆಲ್ಪ್ ಕೇಳೋಕ್ಕೆ ಹೋದರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಹೋಗಿ ನೀನು ಕೇಳಪ್ಪ, ನನಗೇನು ಪರ್ಮಿಷನ್ ಕೇಳ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ, ಲೇ ಶಾಂತಿ, ಕೇಳಿಸ್ಕೊಂಡೇನೆ, ನನ್ನ ಅಮ್ಮನ ಹತ್ರ ಅವನು ದುಡ್ಡು ಕೇಳೋಕ್ಕೆ ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾನೆ, ಅದು ಮರ್ಯಾದೆ ಅಂತಂದರೆ, ಅದು ಸೂರ್ಯ ಅಂತಂದರೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಸರಿಯಪ್ಪ ನೀನು ಕೇಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ರೂಮಿಗೆ ಹೊರಟೋಗ್ತಾರೆ. ಶಾಂತಿನೂ ಕೂಡ ಹೊರಟೋಗ್ತಾಳೆ. ಸೂರ್ಯ ಇನ್ನೇನು ರೂಮಿಗೆ ಹೋಗಬೇಕು ಅಂತ ಅನ್ನೋಷ್ಟೊತ್ತಿಗೆ ರವಿ ಹೇಳ್ತಾನೆ, ಅಲ್ಲ ಸೂರ್ಯ, ನನಗೆ ಕೇಳಿದರೆ ನಾನೇ ಹೆಲ್ಪ್ ಮಾಡ್ತಿದ್ನಲ್ಲ ಅಂತ ಹೇಳಿದಾಗ, ಅಲ್ಲ ಕಣೋ, ನಿಮ್ಮದು ತುಂಬಾ ಅವಶ್ಯಕತೆ ಇರುತ್ತೆ, ನಾನು ನಿಮಗೆ ಪದೇ ಪದೇ ಕೇಳ್ತಾ ಇದ್ರೆ ಚೆನ್ನಾಗಿರಲ್ಲ, ನನ್ನ ಅಜ್ಜಿ ಹತ್ರ ಲಕ್ಕಿ ಹತ್ರನೇ ಕೇಳ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ರವಿ ಶ್ರುತಿ ಇಬ್ಬರು ಕೂಡ ರೂಮಿಗೆ ಹೋಗ್ತಾರೆ. ಸೂರ್ಯ ಹೇಳ್ತಾನೆ ಮೀನನ ಹತ್ರ, ಅಲ್ಲ ವಿಜಯಲಕ್ಷ್ಮಿ ಅಂತ ಅಂದರೆ ಅವರೇ ದೊಡ್ಡ ಖರಾಬ್ ಅಂದರೆ ಇವ್ರು ಅವ್ರಿಗಿಂತ ಖರಾಬ್ ನಮ್ಮ ಸಕ್ಕರೆ ಅಂತ ಹೇಳಿದಾಗ ಸರಿ, ನಾನು ಈಗ ಲಕ್ಕಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ತೊಗೊಳ್ತಾನೆ ಸೂರ್ಯ. ಬೇಡ ರೀ ಫೋನ್ ಮಾಡಬೇಡಿ ಅಂತ ಹೇಳಿದಾಗ, ಅಯ್ಯೋ ಅಪ್ಪನೇ ಹೇಳಿದ್ರಲ್ಲ ಹೋಗಿ ಆ ಅಜ್ಜಿ ಹತ್ರ ಇಸ್ಕೊ ಅಂತ, ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದಾಗ ಮೀನಾ ಹೇಳ್ತಾರೆ, ರೀ ಅವ್ರಿಗೆ ವಯಸ್ಸಾಗಿದೆ, ನಾವು ದುಡ್ಡು ಕೇಳಿದರೆ ಚೆನ್ನಾಗಿರಲ್ಲ, ಅವರು ಕೂಡ ಒಂದು ದುಡ್ಡನ್ನ ಒಂದು ಕೂಡಿಟ್ಟು ಇಟ್ಟಿರ್ತಾರೆ, ನಾವು ಕೇಳಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ಇಲ್ಲ ಮೀನಾ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಇಲ್ಲ ರೀ ಅವ್ರಿಗೂ ಏನು ಕಷ್ಟ ಇದೆಯೋ ಇಲ್ವೋ, ನಾಳೆ ಏನಾದರೂ ನಾವು 2 ಲಕ್ಷ ಕೇಳಿದರೆ ದುಡ್ಡು ಇರುತ್ತೋ ಇಲ್ವೋ, ಅವರೆಲ್ಲಾದರೂ ಸಾಲ ಮಾಡಿನೋ ಇಲ್ಲ ಅವ್ರು ಒಡವೆ ಇಟ್ಟನೋ ಎಲ್ಲಾದರೂ ಕೊಟ್ಟರೆ ನಮಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ, ಅವರು ಎಲ್ಲಿಂದ ತಂದು ಕೊಡ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ, ರೀ ನಮ್ಮಿಂದ ಅಂದರೆ ಅಜ್ಜಿಗೆ ಕಷ್ಟ ಕೊಡೋದು ಬೇಕಾಗಿಲ್ಲ ರೀ, ನಾವು ಕೇಳೋದು ಬೇಡ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಾನೇನೋ ಐಡಿಯಾ ಮಾಡಿ ಏನೋ ಪರ್ಮಿಷನ್ ತೊಗೊಂಡೆ, ನೀನು ನೋಡಿದ್ರೆ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ರೀ ನೀವೇನಾದರೂ ನನಗೆ ಅಜ್ಜಿ ಹತ್ರ ಇಸ್ಕೊಳ್ತೀನಿ ಅಂತ ಹೇಳಿ ಮೊದಲೇ ಹೇಳಿದಿದ್ರೆ ನಾನೇ ಹೇಳ್ತಾ ಇದ್ದೆ ಬೇಡ ರೀ ಅಂತ, ನೀವು ಹೇಳೇ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಸರಿ ಈಗ ದುಡ್ಡಿಗೆ ಏನು ಮಾಡೋದು ಅಂತ ಹೇಳಿದಾಗ, ರೀ ಅವತ್ತು ನಾವು ಫೈನಾನ್ಷಿಯರ್ ಹತ್ರ ದುಡ್ಡು ಇಸ್ಕೊಂಡಿದ್ನಲ್ಲ, ಅವ್ರು ಹೇಳಿದರು, ನೋಡಮ್ಮ ನಿನಗೆ ಯಾವಾಗ ಬೇಕಿದ್ರು ಬಂದು ನನ್ನ ಹತ್ರ ದುಡ್ಡು ಹೆಲ್ಪ್ ಕೇಳು, ನಾನು ಕೊಡ್ತೀನಿ ಅಂತ ಹೇಳಿದ್ರು ರೀ, ನಾನು ಅಲ್ಲೇ ಹೋಗಿ ಕೇಳ್ತೀನಿ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ಸರಿ ಮೀನಾ ನೀನು ಅವ್ರ ಹತ್ರನೇ ಕೇಳು, ನನಗೆ ಅಂದರೆ ಟ್ರಿಪ್ಪಿಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ಇನ್ನೊಂದು ಕಡೆ ಅಂದರೆ ಕಸ್ತೂರಿ ಮನೆಗೆ ಅಂದರೆ ಶಾಂತಿ ಬಂದಿರ್ತಾಳೆ. ಶಾಂತಿ ಬಂದು, ಏನು ಶಾಂತಿ ಇವಾಗ ಸ್ವೀಟ್ ಮಾಡೋಕ್ಕೆ ಹೇಳಿದೀಯಾ, ಏನು ಸಮಾಚಾರ ಅಂತ ಹೇಳಿದಾಗ, ಅಲ್ಲ ಕಣೆ ಖುಷಿ ವಿಚಾರ ಹಂಚ್ಕೊಳ್ಳುವಾಗ ಸ್ವೀಟ್ ತಿಂದ ಇನ್ನೇನು ತಿಂತಾರೆ ಅಂತ ಹೇಳೋ ಟೈಮಲ್ಲಿ ವಿಶಾಲಾಕ್ಷಿ ಬರ್ತಾಳೆ. ಅಲ್ಲ ಮಾಸ್ಟ್ರೆ, ನೀವು ನೋಡಿದ್ರೆ ಡ್ಯಾನ್ಸ್ ಕ್ಲಾಸ್ 2 ದಿನ ಇಲ್ಲ ಅಂತ ಅಂದ್ರಿ, ನನಗೆ ಯಾಕೆ ಕರೆದ್ರಿ ಅಂತ ಹೇಳಿದಾಗ, ನಾನು ಡ್ಯಾನ್ಸ್ ಕಲ್ಸಕ್ಕೆ ಕರೆದಿಲ್ಲ, ನಿನ್ನ ಹತ್ರ ಒಂದು ಸಿಹಿ ವಿಚಾರ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಕಸ್ತೂರಿ ಅವರಿಗೂ ಕೂಡ ಸ್ವೀಟ್ ತಂದುಕೊಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕಸ್ತೂರಿ ಸ್ವೀಟ್ ತರಕ್ಕೆ ಹೋಗ್ತಾಳೆ. ಹಾಗೆ ನೀನು ಕೂತ್ಕೊ ಬನ್ನಿ ಅಂತ ಹೇಳಿ ವಿಶಾಲಾಕ್ಷಿ ಕೂರಿಸ್ಬಿಟ್ಟು ಅಂದರೆ ಶಾಂತಿ ಮಾತಾಡ್ತಾ ಇರ್ತಾಳೆ. ವಿಶಾಲಾಕ್ಷಿ ಹೇಳ್ತಾಳೆ, ಅಲ್ಲ ಏನಾದರೂ ನಿಮ್ಮ ಬರ್ಡೇನಾ, ಹೇಳಿದಿದ್ರೆ ನಾನು ಏನಾದರೂ ಗಿಫ್ಟ್ ಆದರೂ ತರ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ, ಹಾಗೇನೂ ಇಲ್ಲ, ನಾನು ಒಂದು ಸಿಹಿ ಸುದ್ದಿ ಹೇಳಬೇಕಾಯಿತು ನಿಮಗೆ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ವಿಶಾಲಾಕ್ಷಿ ಹೇಳ್ತಾಳೆ, ಏನದು ಅಂಥದ್ದು ಹೇಳಿ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ ವಿಶಾಲಾಕ್ಷಮ್ಮಗೆ, ನಿನಗೆ ಸಿಹಿ ಸುದ್ದಿ ಕೊಟ್ಟಿದ್ದೀನಿ, ಏನಂತ ಅಂದರೆ ನಿನಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಏನು ಹೇಳ್ತಾ ಇದೀಯಾ ಏನು ಅಂತ ಹೇಳಿ ಈ ಕಡೆ ಕಸ್ತೂರಿ ಕೇಳ್ತಾಳೆ. ಅದೇ ಅವತ್ತು ಅದು ಡೆಕೋರೇಷನ್ ಮಾಡೋಕ್ಕೆ 2 ಲಕ್ಷ ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಹೇಳಿದ್ಮೇಲೆ ಶಾಂತಿ ಹೇಳ್ತಾಳೆ, ಆ 2 ಲಕ್ಷನ ನಮ್ಮ ಯಜಮಾನ್ರ ಹತ್ರ ಬಂದು ಕೇಳೋಕ್ಕೆ ಅಂತ ಬರ್ತಾ ಇದ್ದ, ಅಷ್ಟರಲ್ಲಿ ನಾನು ಅಡಮಾನ ಇಡೋಕ್ಕೆ ನಾನು ಕೊಡಲ್ಲ ಅಂತ ಹೇಳಿ ಬೈದೆ, ಅದಕ್ಕೆ ಅವರು ಸರಿ ನಾನು ಬೇರೆಯವ್ರ ಹತ್ರ ಇಸ್ಕೊಳ್ತೀನಿ ಅಂದರೆ ಲಕ್ಕಿಯವ್ರ ಹತ್ರ ಇಸ್ಕೊಳ್ತೀನಿ ಅಂದರೆ ನಮ್ಮ ಅತ್ತೆ ಹತ್ರ ಇಸ್ಕೊಳ್ತೀನಿ ಅಂತ ಹೇಳಿದರು ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ನಮ್ಮ ಯಜಮಾನ್ರು ಹೆಲ್ಪ್ ಮಾಡಲಿಲ್ಲ, ನಾನು ಮನೆ ಅಡಮಾನ ಇಡೋಕ್ಕೆ ನಾನು ಕೊಡಲ್ಲ ಅಂತ ಅಂದೆ, ಅವರೇನೋ ನಮ್ಮ ಅತ್ತೆ ಹತ್ರ ಕೇಳ್ತೀನಿ ಅಂದರು, ಅವರು 2 ದಿನದಲ್ಲಿ ಯಾವ ದುಡ್ಡು ಕೊಡ್ತಾರೆ ಅದು 2 ಲಕ್ಷ ಅವ್ರ ಹತ್ರ ಸಿಗಲ್ಲ, ಹಾಗಂತ ಅಂದರೆ ಆ ಡೆಕೋರೇಷನ್ ಆರ್ಡ್ರ್ ಇವ್ರಿಗೆ ಸಿಗಲ್ಲ, ನಿನಗೆ ಆ ಡೆಕೋರೇಷನ್ ಆರ್ಡ್ರ್ ಸಿಗುತ್ತೆ, ಅದು ಸಿಹಿ ಸುದ್ದಿ
ಹೇಳಕ್ಕಂತ ನಾನು ಬಂದೆ ಅಂತ ಹೇಳಿದಾಗ ಸ್ವೀಟ್ನ ತೆಗೆದು ವಿಶಾಲಾಕ್ಷಮ್ಮ ಅವ್ರು ಹೇಳ್ತಾರೆ, ಮಾಸ್ಟ್ರೇ ನೀವು ಬಾಯಿ ತೆಗೀರಿ ಅಂತ ಹೇಳಿದಾಗ, ಅಯ್ಯೋ ನಾನು ತಿಂದೆ ನೀವು ತಿನ್ನಿ ಅಂತ ಎಂದಾಗ, ಅಯ್ಯೋ ಮಾಸ್ಟ್ರೇ ನನಗೆ ಸಿಹಿ ಸುದ್ದಿ ಕೊಟ್ಟಿದ್ದೀರಾ, ನಿಮ್ಮ ಬಾಯಿಗೆ ನಾನು ಸಿಹಿ ಹಾಕ್ಬಾರ್ದಾ, ತಿನ್ನಿ ಅಂತ ಹೇಳಿ ತಿನ್ನಿಸ್ತಾಳೆ ವಿಶಾಲಾಕ್ಷಿ. ಶಾಂತಿಗೆ ತಿನ್ನಿಸ್ಬಿಟ್ಟು ನೀವು ತಿನ್ನಿ ಅಂತೇಳಿ ಕಸ್ತೂರಿ ತಿನ್ಸಕ್ಕೆ ಹೋದಾಗ, ಅಲ್ಲ ಮೀನಾ ಆರ್ಡ್ರು ಸಿಕ್ಕಿಲ್ಲ ಅಂತಂದರೆ ನಿಮ್ಮಿಬ್ರಿಗೆ ಖುಷಿ ಆಗುತ್ತೆ, ನನಗೆಲ್ಲಿ ಖುಷಿ ಆಗುತ್ತೆ, ಮೀನಂಗೆ ಈ ಥರ ತೊಂದರೆ ಕೊಡ್ತೀರಾ ಅಂದಿದ್ದರೆ ನಾನು ಸ್ವೀಟೇ ಮಾಡ್ತಾ ಇರಲಿಲ್ಲ ಅಂತ ಹೇಳಿದಾಗ ವಿಶಾಲಾಕ್ಷಿ ಹೇಳ್ತಾಳೆ, ನೀವು ನನಗೆ ಒಳ್ಳೇದೇ ಮಾಡಿದ್ದೀರಾ, ಮೀನಾ ಯಾವಾಗಲೂ ಅವರಮ್ಮ ದೇವಸ್ಥಾನ ಹತ್ರ ಹೂ ಅಂಗಡಿ ಇಟ್ಕೊಂಡು ಕೂತಿದ್ದಾರಲ್ವ, ಹಾಗೆ ಇವಳು ಕೂತ್ಕೊಂಡಿರಬೇಕು, ಯಾವುದೇ ರೀತಿಯಿಂದ ಡೆಕೋರೇಷನ್ ಆರ್ಡ್ರು ಅವಳಿಗೆ ಹೋಗದಿರೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಮ್ಮ ಹೇಳಿದಾಗ, ಕರೆಕ್ಟು ನೀನು ಹೇಳ್ತಾ ಇರೋದು ಕರೆಕ್ಟೇ, ಅವಳು ಯಾವಾಗಲೂ ಸಾಧಾರಣ ಹೂ ಮಾರೋಳ ಥರ ಇರಬೇಕು, ಈ ಥರ ದೊಡ್ಡ ದೊಡ್ಡ ಆರ್ಡ್ರುಗಳು ಅವಳಿಗೆ ಸಿಗಬಾರ್ದು ಅಂತ ಹೇಳಿದಾಗ, ಸರಿ ಮಾಸ್ಟರ್ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ವಿಶಾಲಾಕ್ಷಿ ಹೊರಟೋಗ್ತಾಳೆ. ವಿಶಾಲಾಕ್ಷಮ್ಮ ಹೋದ್ಮೇಲೆ ಕಸ್ತೂರಿ ಬಾಗ್ಲಾಕ್ಬಿಟ್ಟು ಬಂದು, ಅಲ್ಲ ಕಣೆ ಶಾಂತಿ, ಅಲ್ಲ ನೀನು ರೋಹಿಣಿ ಏನೋ ಮೋಸ ಮಾಡಿದ್ಲು ಆಯಿತು, ಅವಳಿಗೆ ಇದು ಮಾಡೋದ್ರಲ್ಲಿ ತಪ್ಪಿದೆ ಕರೆಕ್ಟಾಗಿದೆ, ಆದರೆ ಈ ಮೀನಾ ತನ್ನ ಕಾಲಲ್ಲಿ ಅವಳು ನಿಂತ್ಕೊಂಡು ಕಷ್ಟಪಡ್ಕೊಂಡು ಅವಳು ಯಾವತ್ತೂ ಯಾರಿಗೂ ಮೋಸ ಮಾಡದೆ ಅವಳಿದ್ದವಳು, ಅಂಥವಳಿಗೆ ಹೋಗಿ ನೀನು ಮೋಸ ಮಾಡೋಕ್ಕದ್ದು ಏನು ನಿನಗೆ ಹೇಗೆ ಮನಸ್ಸು ಬರುತ್ತೆ, ಅವಳು ನಿಜವಾದ ಸೊಸೆ ಅಂತ ಅಂದರೆ ನೀನು ಅದು ಅಲ್ಲ, ಇವಳು ಫ್ರಾಡ್ ಮಾಡಿದ್ದು ರೋಹಿಣಿಗೆ ನೀನು ಎಂತೆಂಥ ನೀನು ಬಿರುದು ಕೊಟ್ಟೆ, ಅಂಥದ್ರಲ್ಲಿ ಮೀನಾ ಅಂಥದ್ದೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದಾಳಲ್ಲ, ಅವಳಿಗೆ ಒಂದು ವ್ಯಾಲ್ಯೂ ಸಿಗಬೇಕು, ನೀನು ನೋಡಿದ್ರೆ ಈ ಥರ ಮಾಡ್ತಿದೆಯಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಅಲ್ಲ ಕಸ್ತೂರಿ ನಾನು ಈಗ ಹೇಳ್ತಾ ಇಲ್ವಾ, ನಾನು ರೋಹಿಣಿಗೆ ಅವಳು ದುಡಿತಾ ಇದ್ದಾಳೆ, ಅವಳಿಗೊಂದು ವ್ಯಾಲ್ಯೂ ಇದೆ, ಯಾಕಂತಂದರೆ ಮನೋಜನ ಹೆಂಡತಿ ಅವಳು, ನಾನು ಯಾವಾಗಲೂ ಮನೋಜನ ಹೆಂಡತಿ ಅಂದಮೇಲೆ ಮನೋಜನ್ಗೆ ಅವಳು ಹೆಲ್ಪ್ ಆಗುತ್ತೆ, ಅದಕ್ಕೆ ನಾನು ಅವಳಿಗೆ ನಾನು ಮಾತಾಡಿಸ್ತೀನಿ, ಇವಳು ಹೂ ಕೊಟ್ಟವಳು ಅಷ್ಟೇ, ಹೂ ಕೊಟ್ಟವಳು ಥರನೇ ಇರಬೇಕು, ಇನ್ನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇನ್ನೊಂದು ಕಡೆ ಮೀನಾ ಫೈನಾನ್ಷಿಯರ್ ಹತ್ರ ಬಂದು ಮಾತಾಡೋಕ್ಕಂತ ಬರ್ತಾಳೆ. ಮಾತಾಡೋಕ್ಕಂತ ಬಂದಾಗ, ಸರ್ ಒಳಗಡೆ ಸರ್ ಇದ್ದಾರ ಅಂತ ಕೇಳಿದಾಗ, ಇದ್ದಾರಮ್ಮ ಅಂತ ಹೇಳ್ತಾರೆ. ಸರ್ ನಮಸ್ಕಾರ ಸರ್ ಅಂತ ಹೇಳಿದಾಗ, ಬಾರಮ್ಮ ಮೀನಾ ಕೂತ್ಕೊಳ್ಳಿ ಅಂತ ಹೇಳಿದಾಗ, ಸರ್ ನಿಮ್ಮ ಹತ್ರ ನಾನು ಒಂದು ಹೆಲ್ಪ್ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೇಳಮ್ಮ ಅಂತ ಹೇಳಿದಾಗ, ಏನಾದರೂ ದುಡ್ಡಿನ ಅವಶ್ಯಕತೆ ಏನೋ ಇತ್ತಮ್ಮ ಅಂತ ಹೇಳಿದಾಗ, ಹೌದು ಸರ್ ಅದಕ್ಕೆ ಬಂದೆ ಅಂತ ಹೇಳಿದಾಗ, 2 ಲಕ್ಷ ಬೇಕಾಯಿತು ಸರ್, ಯಾಕಂತಂದರೆ ಕಾರ್ಪೊರೇಟರ್ ಅವರು ಒಂದು ಫಂಕ್ಷನ್ನ ಇಟ್ಕೊಂಡಿದ್ದಾರೆ, ಅದು ಡೆಪಾಸಿಟ್ ಅಂತ 2 ಲಕ್ಷ ಇಡಬೇಕಂತೆ 2 ಡೇಸು, ಅದೆಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ನನಗೆ ರಿಟರ್ನ್ ಕೊಡ್ತಾರೆ ಸರ್, ಹೂವಿನ ಡೆಕೋರೇಷನ್ಗೆ ನಾನು ಬೇರೆ ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ, ನಮಗೆ ನೀವು ಇದು ಹೆಲ್ಪ್ ಮಾಡಿದ್ರೆ ಸಾಕು ಸರ್, ಅವರು ಇದ್ದಾರಲ್ಲ ವಿಶಾಲಾಕ್ಷಿ ಅವರು ಇದನ್ನು ನನಗೆ ಗೇಲಿ ಮಾಡಿ, ಇದೆಲ್ಲ ಇಂತಿಂಥ ದೊಡ್ಡ ಆರ್ಡ್ರು ನಾನು ನಿನ್ನ ಮುಖಕ್ಕೆ ಸಿಗುತ್ತಾ, ನಾನು ನೋಡ್ತೀನಿ ನಿನಗೆ ಸಿಗುತ್ತಾ ನನಗೆ ಸಿಗುತ್ತಾ ಅಂತ ನಾನು ನೋಡ್ತೀನಿ ಅಂತ ಬೇರೆ ಚಾಲೆಂಜ್ ಹಾಕಿದ್ದಾರೆ ಸರ್, ನೋಡಿ ಸರ್ ಅಂತ ಹೇಳಿದಾಗ ಯೋಚನೆ ಮಾಡಿ, ಯಾಕಂದರೆ ವಿಶಾಲಾಕ್ಷಿ ಅವ್ರ ಹಸ್ಬೆಂಡ್ ಅವ್ರು ಆಗಿರ್ತಾರೆ, ಅವ್ರು ಹೇಳ್ತಾ ಅಂದ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು, ನೋಡಮ್ಮ ಮೀನಾ ನೀನು ತಪ್ಪು ತಿಳ್ಕೊಬೇಡ, ಇಂಥದಕ್ಕೆಲ್ಲ ದುಡ್ಡು ಸಿಗಲ್ಲಮ್ಮ, ಇದು ತುಂಬಾ ರಿಸ್ಕ್ ಇದೆ ಅಂತ ಹೇಳಿದಾಗ, ಸರ್ ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಸರ್, ಪ್ಲೀಸ್ ಸರ್ ಅಂತ ಹೇಳಿದಾಗ, ನೋಡಮ್ಮ ನೀನು ಬೇಜಾರು ಮಾಡ್ಕೋಬೇಡ, ಈಗ ನೀನು ಡೆಪಾಸಿಟ್ ಕಟ್ಟೋದು, ನಾಳೆ ಏನಾದರೂ ನೀನು ಡೆಕೋರೇಷನ್ ಸರಿ ಆಗಿಲ್ಲ ಅಂತ ಅಂದರೆ ಆ ಡೆಪಾಸಿಟ್ನ ವಾಪಸ್ ಕೊಡಲ್ಲ, ಹಾಗಾಗಿ ಯಾವ ಆಧಾರದ ಮೇಲೆ ನೀವು ರಿಟರ್ನ್ ಕೊಡ್ತೀರಾ ಅಂತ ನಾನು ಕೊಡಲಿ, ಬೈ ಚಾನ್ಸ್ ಬೇರೆ ಆರ್ಡ್ರು ಇತ್ತು ಅಂದರೆ ನಾನು ಕೊಡ್ತಾ ಇದ್ದೆ, ಇದು ಡೆಪಾಸಿಟ್ ಅಂತ ಹೇಳ್ತಾ ಇದೆಯಾ, ಬೈ ಚಾನ್ಸ್ ನೀನೇನಾದರೂ ಸರಿ ಡೆಕೋರೇಷನ್ ಮಾಡಿಲ್ಲ ಅಂತಂದರೆ ಅವ್ರು ದುಡ್ಡು ರಿಟರ್ನ್ ಕೊಡಲ್ಲ, ನೀನು ಹೇಗಮ್ಮ ನನಗೆ ಕೊಡ್ತೀಯಾ ಅಂತ ಹೇಳಿದಾಗ, ಇಲ್ಲ ಸರ್ ನಾನು ಎಲ್ಲ ಕಡೆಯೂ ಒಳ್ಳೊಳ್ಳೆ ಡೆಕೋರೇಷನ್ ಮಾಡಿದ್ದೀನಿ, ನನಗೆ ಕೊಡ್ತಾರೆ ಅಂತ ಹೇಳಿದಾಗ, ನೋಡಮ್ಮ ಎಲ್ಲ ಥರದ ಟೈಮಲ್ಲೂ ಒಂದೇ ಥರ ಇರಲ್ಲ, ನೀನು ನಂಬಿಕೆ ಇಡಬೇಕು, ಆದರೆ ಇಷ್ಟೊಂದು ದೊಡ್ಡ ನಂಬಿಕೆ ಇಟ್ಕೋಬಾರ್ದು, ಆಗಲ್ಲಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ, ಸರಿ ಸರ್ ನಾನು ಬೇರೆ ಕಡೆ ಎಲ್ಲಾದರೂ ರೆಡಿ ಮಾಡ್ಕೋತೀನಿ, ನಾನು ಬರ್ತೀನಿ ಸರ್ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಮೀನಾ ಆಚೆ ಬಂದಮೇಲೆ ಅಂದರೆ ಫೈನಾನ್ಷಿಯರ್ ಹತ್ರ ಅವ್ರ ಅಸಿಸ್ಟೆಂಟ್ ಕೇಳ್ತಾರೆ, ಸರ್ ಇವರಿಗೆ ನೀವು ದುಡ್ಡು ಕೊಡ್ತೀರಾ ಅಂದ್ಕೊಂಡಿದ್ವಿ, ಯಾಕೆ ಸರ್ ಕೊಡಲಿಲ್ಲ ಅಂತ ಹೇಳಿದಾಗ, ಅಲ್ಲ ಅವರು ಕಷ್ಟಪಡ್ಕೊಂಡಿರೋರು ಆ ಹೆಣ್ಣು, ಅವರಿಗೇನಾದರೂ ವಿಶಾಲಾಕ್ಷಿಗೇನಾದರೂ ಗೊತ್ತಾಯಿತು ಅಂತಂದರೆ ಕಷ್ಟ ಕೊಡ್ತಾರೆ, ಅದು ಬೇರೆ ನಾನು ದುಡ್ಡು ಕೊಟ್ಟೆ ಅಂತ ಅಂದರೆ ನನ್ನ ಹತ್ರ ಬಂದು ಜಗಳಾಡಿ ಅಂದರೆ ಮೀನಂಗೂ ಕಷ್ಟ ಕೊಡ್ತಾರೆ, ಕಷ್ಟಪಡ್ಕೊಂಡು ಜೀವನ ಮಾಡ್ತಿದ್ದಾರೆ, ಇವ್ರಿಗೆ ಯಾಕೆ ತೊಂದರೆ ಬೇಕು ಅಲ್ವಾ, ಅದಕ್ಕೆ ನಾನು ಕೊಟ್ಟಿಲ್ಲ ಅಂತ ಹೇಳಿದಾಗ, ಗೊತ್ತಾಯಿತು ಸರ್ ಆದರೂ ನೀವು ಕೊಡಬೇಕಲ್ವಾ ಅಂತ ಹೇಳಿದಾಗ, ಕೊಡೋಣ ಆದರೆ ಈಗ ಕೊಡೋಲ್ಲ, ಬೇರೆ ಥರದಿಂದ ನಾನು ಕೊಡ್ತೀನಿ, ಹೆಣ್ಣು ಅಂದರೆ ಮೀನಾಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಫೈನಾನ್ಷಿಯರ್ ಹೇಳ್ತಾರೆ. ಮೀನಾ ಆಚೆ ಬಂದು ತುಂಬಾ ಬೇಜಾರು ಮಾಡಿಕೊಂಡು ದುಡ್ಡು ಸಿಕ್ಕಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಮೀನಾ ಬೈಕ್ ಅಂದರೆ ಡ್ರೈವ್ ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಫೋನ್ ಮಾಡ್ತಾನೆ. ಸೂರ್ಯ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಿಬಿಟ್ಟು ಹೇಳ್ರಿ ಅಂತ ಹೇಳಿದಾಗ, ಎಲ್ಲಿ ಮೀನಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ರೀ
ಹೂ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಾ ಮನೆಗೆ ಹೋಗ್ತಾ ಇಲ್ವಾ ನೀನು ಅಂತ ಹೇಳ್ತಾರೆ. ಇಲ್ಲ ರೀ ಅಂತ ಹೇಳಿದಾಗ, ಸರಿ ಫೈನಾನ್ಷಿಯರ್ ಹತ್ರ ಹೋಗ್ತೀನಿ ಅಂದೆಲ್ಲ ದುಡ್ಡು ಸಿಗ್ತಾ ಅಂತ ಹೇಳಿದಾಗ, ಇಲ್ಲ ರೀ ದುಡ್ಡು ಕೊಡಲ್ಲ ಅಂತಂದರು. ಯಾಕಂತ ಅಂದರೆ ಅವರು ಏನೋ ಡೆಪಾಸಿಟಿಗೆಲ್ಲ ದುಡ್ಡು ಕೊಡಲ್ವಂತೆ, ರಿಟರ್ನ್ ಬರಲ್ಲ ಅಂತ ಹೇಳಿ ಕೊಡಲ್ಲ ಅಂತ ಅಂದರು ರೀ ಅಂತ ಹೇಳಿದಾಗ ಅವ್ರು ಯಾವಾಗ ಹೋದ್ರು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಯಾಕೆ ಈ ಥರ ಮಾಡಿದ್ರು ಅಂತ ಹೇಳಿದಾಗ, ಇಲ್ಲ ರೀ ಅವರು ಡೆಪಾಸಿಟ್ಗೆಲ್ಲ ದುಡ್ಡು ಕೊಡಲ್ವಂತೆ ಅಂತ ಹೇಳಿದಾಗ, ಬಿಡು ಫೈನಾನ್ಷಿಯರ್ ಅಲ್ವಾ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಎಲ್ಲಿ ರಿಟರ್ನ್ ದುಡ್ಡು ಕೊಡಲ್ವೋ ಅಂತ ಹೇಳಿ ಯೋಚನೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಮೀನಾ ಅಂತ ಹೇಳಿದಾಗ, ಹೌದು ರೀ ನಾನು ಆ ಥರನೇ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ, ಏನು ಮಾಡೋದು ಮೀನಾ ಈಗ ದುಡ್ಡಿಗೆ ಅಂತ ಹೇಳಿದಾಗ, ಅದೇ ರೀ ನನಗೂ ಗೊತ್ತಾಗ್ತಾ ಇಲ್ಲ, ಅದೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಜಾಸ್ತಿ ಯೋಚನೆ ಮಾಡಬೇಡ, ನೀನು ನಿಧಾನವಾಗಿ ಯೋಚನೆ ಮಾಡು, ದುಡ್ಡಿಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣಂತೆ ಅಂತ ಹೇಳಿದಾಗ, ಈಗ ಮನೆಗೆ ಹೋಗ್ತಾ ಇದೆಯಾ ತಾನೇ ಅಂದಾಗ, ಇಲ್ಲ ರೀ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಮಾತಾಡಿಸ್ಕೊಂಡು ಬರೋಣ ಅಂತಿದ್ದೀನಿ ಅಂದಾಗ, ಅಲ್ಲಿಗೆ ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ, ಅಷ್ಟರಲ್ಲಿ ಕಟ್ ಮಾಡ್ತಾಳೆ. ಟಕ್ಕನಾಗಿ ಕಟ್ ಮಾಡ್ತಾಳಲ್ಲ ಇವಳು ಅಂತ ಹೇಳಿ ಕಟ್ ಮಾಡಿಬಿಟ್ಟು, ಸರಿ ಮನೆಗೆ ಹೋಗಿ ನೋಡೋಣ ಅಂತ ಹೇಳಿ ಮಾತಾಡಿದ್ರೆ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸೂರ್ಯ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಅವಾಗ ಆನ್ ದ ವೇಯಲ್ಲಿ ಟ್ರಾಫಿಕ್ ಪೊಲೀಸ್ ಅರುಣ್ ಅವ್ರು ಇರ್ತಾರೆ. ಅರುಣ್ ಅವರು ಇದ್ದಾಗ ಗಾಡಿನ ನಿಲ್ಲಿಸಿ ಅಂತ ಹೇಳಿ ಸೈಡಿಗೆ ಹಾಕಿ ಅಂತೇಳಿ ಸೂರ್ಯನ ಕಾರ್ನ ಸೈಡಿಗೆ ಹಾಕಿಸ್ಬಿಟ್ಟು ಗ್ಲಾಸ್ ಇಳಿಸಿ ಅಂತ ಹೇಳಿ ಅದನ್ನ ಇಳಿಸ್ಬಿಟ್ಟು ಸೂರ್ಯನ ಆಚೆ ಬರೋಕ್ಕೆ ಅಂದರೆ ಹೊರಗಡೆ ಬರೋಕ್ಕೆ ಹೇಳ್ತಾರೆ. ಕಾರಿಂದ ಹೇಳ್ಬಿಟ್ಟು ಸೂರ್ಯ ಬಂದಾಗ, ನೀನು ಕುಡ್ದಿದ್ಯಾ ಅಂತ ಕೇಳ್ತಾರೆ. ನೀನು ಕುಡಿದೆ ಎಲ್ಲಿ ಡ್ರೈವ್ ಮಾಡ್ತೀಯಾ, ಕುಡ್ದಿರ್ತೀಯಾ, ಸರಿ ಊದು ಅಂತ ಹೇಳಿದಾಗ, ನಾನು ಯಾಕೆ ಊದಲಿ, ನಾನು ಕುಡ್ದಿಲ್ಲ ಅಂತ ನನಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ, ನೀನು ಈ ಥರನೇ ಮಾಡಿದರೆ ನಾನು ಕೇಸ್ ಹಾಕಬೇಕಾಗುತ್ತೆ ಅಂತ ಹೇಳಿದಾಗ, ಸರಿ ಕೇಸ್ ಹಾಕು, ನಾನು ಎಲ್ಲಿ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಅರುಣ್ ಕೋಪ ಮಾಡಿಕೊಂಡು ಸೂರ್ಯನ ಗುರಾಯಿಸಿ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.